ಗ್ರಾಮ ರಾಜ್ಯದಿಂದ ರಾಮರಾಜ್ಯದವರೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ಈ 15 ವರ್ಷಗಳ ಯಶಸ್ವಿ ಸಾಧನೆಯನ್ನ ಸಂಭ್ರಮಿಸುವುದರ ಜೊತೆಗೆ ರಾಸಾಯನಿಕ ರಹಿತ ವಸ್ತುಗಳ ಕುರಿತು ಮತ್ತಷ್ಟು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಸರಣಿಯನ್ನ ಆಯೋಜಿಸಲಾಗಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಇಂದಿನ ಸಂಚಿಕೆಯಲ್ಲಿ ಕನ್ನಡದ ಕಾದಂಬರಿಕಾರ, ನಟ, ನಾಟಕಕಾರ, ನಿರ್ದೇಶಕರಾದ ಡಾಕ್ಟರ್ ಗಜಾನನ ಶರ್ಮಾ ಅವರು ಗ್ರಾಮ ರಾಜ್ಯದ ರಾಮರಾಜ್ಯ ನಡೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹರೇ ರಾಮ. ಶ್ರೀ ರಾಮಚಂದ್ರಾಪುರ ಮಠದ ಅಂಗಸಂಸ್ಥೆ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಸಂಕಲ್ಪದ ಯೋಜನೆ ಗ್ರಾಮರಾಜ್ಯ ಟ್ರಸ್ಟ್ ಇದೀಗ 15 ಸಂವತ್ಸರಗಳನ್ನು ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾಜ ಕ್ಷೇಮ ಮತ್ತು ತನ್ಮೂಲಕ ದೇಶದ ಅಭಿವೃದ್ಧಿಯ ಕುರಿತಾಗಿ ವಿಚಾರಗಳನ್ನು ಸಮಾಜಕ್ಕೆ ಹಂಚಿಕೊಳ್ಳುವ ಒಂದು ಮನಸ್ಸು ನಮ್ಮದು. ಈ ಸಂದರ್ಭದಲ್ಲಿ ಸಮಾಜದ ಅನೇಕ ಗಣ್ಯರನ್ನು ಈ ಸಂಸ್ಥೆಗೆ ಆಹ್ವಾನಿಸಿ ತನ್ಮೂಲಕ ಶ್ರೀ ಸಂಸ್ಥಾನದವರ ಪರಿಕಲ್ಪನೆ ಮತ್ತು ಅವರ ಆಶಯಗಳನ್ನು, ಅವರ ಸಂದೇಶಗಳನ್ನು ಸಮಾಜಕ್ಕೆ ಬಿತ್ತರಿಸುವ ಸಲುವಾಗಿ ನಾವು ಈ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಗಜಾನನ ಶರ್ಮಾ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಹೇಗೆ ಪರಿಚಯಿಸಲಿ? ಒಂದು ಎರಡು ಅಲ್ಲ, ಅವರದ್ದು ಬಹುಮುಖ ವ್ಯಕ್ತಿತ್ವ. ಮೊದಲಾಗಿ ಅವರು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಹಿರಿಯ ಅಧಿಕಾರಿಗಳಾಗಿ ನಿವೃತ್ತಿ ಹೊಂದಿ, ಹಾಗೆಯೇ ಕಾದಂಬರಿ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ, ರಾಣಿ ಚೆನ್ನ ಭೈರಾದೇವಿ, ಪುನರ್ವಸುವಿನಂಥ ಮೇರು ಕೃತಿಗಳು ಸಮಾಜಕ್ಕೆ ಬಹುಮೂಲ್ಯ ಆಸ್ತಿಗಳಾಗಿವೆ. ಹಾಗೆಯೇ ಮಕ್ಕಳ ನಾಟಕಗಳು, ಅನೇಕ ಅನುವಾದಿತ ಕೃತಿಗಳು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರದ್ದು ವಿಶ್ವೇಶ್ವರಯ್ಯನವರ ಬಗ್ಗೆ ಕುರಿತಾದಂಥ ಕೃತಿಗಳನ್ನು ಅನುವಾದಿಸಿದ್ದಾರೆ. ಹಲವು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಹಾಗೆ ಅದಕ್ಕಿಂತ ಹೆಚ್ಚು ಎಲ್ಲರಿಗೂ ಮನೆ ಮಾತಾಗಿರುವ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎನ್ನುವಂತಹ ಹಾಡಿನ ಮೂಲ ಕರ್ತೃ ಇವರೇ. ಹಾಗೆಯೇ ನಮ್ಮ ಶ್ರೀ ಸಂಸ್ಥಾನವರು ನಡೆಸಿಕೊಡುವಂಥ ಎಲ್ಲ ರಾಮಕಥೆಗಳಿಗೆ ಸಾಹಿತ್ಯವನ್ನು ಒದಗಿಸಿ, ಹಾಡಿನ ಸಾಹಿತ್ಯವನ್ನು ಒದಗಿಸಿ ಶ್ರೀಮಂತಗೊಳಿಸಿದ ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಗ್ರಾಮ ರಾಜ್ಯಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇನ್ನು ಮುಂದೆ ಸಂವಾದ ಕಾರ್ಯಕ್ರಮವನ್ನು ಪ್ರದೀಪ್ ಅವರು ನಡೆಸಿಕೊಡ್ತಾರೆ. ನಮಸ್ಕಾರ. ಶ್ರೀಮದ್ ರಾಮಚಂದ್ರಾಪುರ ಮಠಾಧೀಶರಾದಂತಹ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಯೋಚನೆಯಲ್ಲಿ ಮೂಡಿಬಂದಂತಹ ಗ್ರಾಮ ರಾಜ್ಯಕ್ಕೆ ಇದೀಗ 15ರ ಸಂಭ್ರಮ. ವಿಷಮುಕ್ತ ಅಡುಗೆಯ ಸುತ್ತ ಮುಕ್ತ ಮಾತುಕತೆಯ ಸರಣಿಯನ್ನು ನಾವು ಆರಂಭಿಸಿದ್ದೇವೆ. ನಾನು ಬಡಕಿಲ ಪ್ರದೀಪ್. ಇಂದಿನ ನಮ್ಮ ಮಾತುಕತೆಯಲ್ಲಿ ನಮ್ಮ ಜೊತೆಯಾಗ್ತಾ ಇರೋರು ಶ್ರೀಯುತ ಗಜಾನನ ಶರ್ಮಾ ಅವರು. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ. ಗ್ರಾಮ ರಾಜ್ಯ ಅಂದ ತಕ್ಷಣ ಗ್ರಾಮ ರಾಜ್ಯವನ್ನ ಗ್ರಾಮ ರಾಜ್ಯದಿಂದ ರಾಮ ರಾಜ್ಯದ ಕಡೆಗೆ ಅನ್ನುವಂಥ ಯೋಚನೆ ಇಟ್ಕೊಂಡು ಅದರ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹೇಳ್ಕೊಂಡು ಜನಮಾನಸಕ್ಕೆ ತಲುಪಿರುವಂತಹ ನೀವು ಈ ಗ್ರಾಮ ರಾಜ್ಯದ ರಾಮರಾಜ್ಯದ ನಡೆಯ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಭಾರತ ನಿಂತಿರುವುದೇ ಗ್ರಾಮಗಳ ಮೇಲೆ. ಭಾರತ ರಾಮರಾಜ್ಯ ಆಗಬೇಕು ಅಂದರೆ ಮೊದಲು ಗ್ರಾಮರಾಜ್ಯ ಆಗಬೇಕು. ಗ್ರಾಮರಾಜ್ಯದ ಒಳಗೆ ರಾಮರಾಜ್ಯನೂ ಸೇರ್ಕೊಂಡಿದೆ. ಯಾವಾಗ ರಾಮರಾಜ್ಯದ ಗ್ರಾಹಕರನ್ನು ತೃಪ್ತಿಪಡಿಸುವಂಥದ್ದು ಗ್ರಾಮರಾಜ್ಯದ ಕರ್ತವ್ಯವನ್ನಾಗಿ. ಯಾಕೆಂದರೆ ನಮ್ಮ
ಗ್ರಾಮ ರಾಜ್ಯದ ಲೋಗೋ ಹೇಳುವ ಹಾಗೆ ಇದು ಆರೋಗ್ಯಪೂರ್ಣ ಜೀವನಕ್ಕಾಗಿ ಈ ಸಂಸ್ಥೆ ಜನ್ಮ ತಾಳಿರೋದು. ಇದು ವ್ಯವಹಾರ ಅಲ್ಲ, ಅಥವಾ ಇದೊಂದು ಲಾಭಕ್ಕೋಸ್ಕರ ಹುಟ್ಟಿರುವಂಥ ಸಂಸ್ಥೆಯೂ ಅಲ್ಲ. ಇದೊಂದು ಸೇವಾ ಸಂಸ್ಥೆ. ಇಲ್ಲಿ ಪ್ರಾಯಶಃ ನನಗನ್ನಿಸಿದ ಹಾಗೆ ವಿಷಮುಕ್ತವಾದ ಅಡುಗೆ ಮನೆಯನ್ನು ಪ್ರತಿ ಮನೆಗಳಿಗೂ ತರಬೇಕು ಅನ್ನುವಂಥ ನಮ್ಮ ಗುರುಗಳ ಸಂಕಲ್ಪ ಏನಿದೆಯೋ ಅದನ್ನು ಈ ಸಂಸ್ಥೆಯ ಮೂಲಕ ನಾವು ಒಂದು ಹಂತದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ ಮತ್ತು ಅನುಭವಿಸ್ತಾ ಇದ್ದೇವೆ. ಈಗ ನನ್ನಂಥವರು ಗ್ರಾಮ ರಾಜ್ಯ ಆರಂಭವಾದ ದಿನದಿಂದಲೂ ಇದಕ್ಕೊಂದು ಗ್ರಾಹಕರಾಗಿ ನಾವು ಅದರಲ್ಲಿ ತೃಪ್ತಿ ಕಂಡಿದ್ದೀವಿ. ರಾಮರಾಜ್ಯದ ಕಲ್ಪನೆ ಇರುವುದೇ ಜನಗಳಿಗೆ ತೃಪ್ತಿ ಮತ್ತು ನೆಮ್ಮದಿಯಿಂದ ಬದುಕನ್ನು ಕೊಡೋದಕ್ಕೆ, ಜೊತೆಗೆ ವಿಷಮುಕ್ತವಲ್ಲದ ಬದುಕನ್ನು ಕೊಡೋದಕ್ಕೆ. ಅದು ಆ ಉದ್ದೇಶಗಳೆಲ್ಲ ನಾವು ನೋಡಿದಾಗ ಖಂಡಿತವಾಗಿಯೂ ಗ್ರಾಮ ರಾಜ್ಯದ ಮೂಲಕ ನಾವು ರಾಮರಾಜ್ಯವನ್ನು ತಲುಪಬಹುದು. ಏನು ಅಂದರೆ ಗ್ರಾಮ ರಾಜ್ಯದ ಮೂಲಕ ಗ್ರಾಮ ಆಗಿ ರಾಮರಾಜ್ಯದ ಕಡೆ ಹೋಗ್ತಾ ಇದ್ದೀವಿ ನಾವು. ಅದು ಇನ್ನೂ ಬೆಳೀತಾ ಹೋದರೆ KG ಗಟ್ಟಲೆ ಆಗುತ್ತೆ, ಟನ್ ಗಟ್ಟಲೆ ಆಗಬೇಕು. ಅಂದರೆ ವಿಸ್ತರಿಸಬೇಕು ಗ್ರಾಮ ರಾಜ್ಯ, ಅವಾಗ ರಾಮರಾಜ್ಯ ಆಗುತ್ತೆ. ಆ ದೃಷ್ಟಿಯಿಂದ ಈ ಸೇವಾ ಸಂಸ್ಥೆ ಮಾಡ್ತಾ ಇರೋ ಕೆಲಸ ಸ್ತುತ್ಯರ್ಹವಾದ್ದು. ನೀವು ಸಾಧಾರಣ 15 ವರ್ಷದಿಂದನೇ ಗ್ರಾಮ ರಾಜ್ಯದ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದೀರಿ. ಖಂಡಿತ. ಯಾವುದನ್ನ ನಿರಂತರವಾಗಿ ಬಳಸ್ತಾ ಇದ್ದೀರಿ? ಮತ್ತೆ ಯಾವುದು ಅಂದ್ರೆ ಒಂದು ರೀತಿಯಲ್ಲಿ ಹೇಳೋದಾದ್ರೆ ನೀವು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಈಗ ಬೆಂಗಳೂರಿನಲ್ಲಿ ವಾಸಿಸ್ತಾ ಇರುವಂಥವ್ರು. ಸೊ ಒಂದು ಗ್ರಾಮದ ಜೀವನದಿಂದ ಒಂದು ನಗರದ ಜೀವನಕ್ಕೆ ಬಂದಾಗ ನಿಮ್ಗೆ ಯಾವುದು ನಂಗೆ ಬೇಕು ಅಂತ ಅನ್ಸಿತ್ತು, ಅದನ್ನ ಗ್ರಾಮ ರಾಜ್ಯ ಹೇಗೆ ನಿಮ್ಗೆ ಕೊಡ್ತು? ನಿಜ ಹೇಳಬೇಕು ಅಂತಂದರೆ ನಮಗೆ ಅಕ್ಕಿಯಿಂದ ಹಿಡಿದು ಬೆಲ್ಲದವರೆಗೆ ನಮ್ಮದೆಲ್ಲ ಹೇಗಾಗುತ್ತೆ ಅಂದರೆ, ನಾವು ಕೃಷಿ ಕುಟುಂಬದಲ್ಲಿ ಹುಟ್ಟು ಬೆಳೆದವರಾದ್ರಿಂದ ನಮಗೆ ನಮ್ಮದೇ ಆದ ನಮ್ಮ ಟೇಸ್ಟ್ ಬೆಡ್ಗಳು ಹೊಂದಿಕೊಂಡಿರೋದೇ ಅಲ್ಲಿ ನಮ್ಮೂರಿನಲ್ಲಿ ಅಥವಾ ಗ್ರಾಮಗಳಲ್ಲಿ ದನಗಳ ಗೊಬ್ಬರಗಳ ಮೂಲಕ, ಅಂದರೆ ರಾಸಾಯನಿಕ ಗೊಬ್ಬರಗಳಲ್ಲದೆ ಬೆಳೆದಿರುವಂಥ ವಸ್ತುಗಳನ್ನು ಉಂಡು. ಹಾಗಿರುವಾಗ ನಮಗೇನಾಗಬೇಕು ಅಂದರೆ, ಅಲ್ಲಿಯ ಮೂಲಗಳಿಂದ ವಸ್ತುಗಳು ನೇರವಾಗಿ ಬೆಂಗಳೂರಲ್ಲಿ ಸಿಗುತ್ತೆ ಅಂತಂದರೆ, ಬೆಂಗಳೂರಲ್ಲಿ ಇವತ್ತು ಏನು ಬೇಕಾದರೂ ಸಿಗುತ್ತೆ, ಏನು ಬೇಕಾದ್ರೂ ಹೇಳ್ಬೋದು. ನಾವು ನಿಮ್ಮೂರಿಂದೇ ಇದು ಅಕ್ಕಿ ಅಂತ ನಾನು ಕೊಟ್ಟರು ಒಪ್ಪಿ ತರಬಹುದು. ಒಂದು ವಾರ ನಾನು ಮೋಸ ಬೀಳ್ಬೋದು, ಒಂದು ತಿಂಗಳು ಮೋಸ ಬೀಳ್ಬೋದು, ಆದರೆ ಬಹಳ ದಿನ ಬೀಳೋಕ್ಕಾಗಲ್ಲ. 15 ವರ್ಷಗಳಿಂದ ನಾನು ಗ್ರಾಮ ರಾಜ್ಯದ ವಸ್ತುಗಳನ್ನು ನಾನು ಬಳಸ್ತಾ ಇದ್ದೀನಿ ಅಂತ ನಾನೇ ಸ್ವತಃ ಹೇಳ್ಕೊಳ್ತಾ ಇದ್ದೀನಿ ಅಂತಂದರೆ 15 ವರ್ಷಗಳಿಂದ ನನಗೆ ಇದರಿಂದ ತೃಪ್ತಿ ಸಿಕ್ಕಿದೆ. ಅಂದರೆ 15 ವರ್ಷಗಳಿಂದ ಇವರು ಯಾವ ಘೋಷಣೆಯ ಆಧಾರದಲ್ಲಿ ಈ ಗ್ರಾಮ ರಾಜ್ಯ ಹುಟ್ಟುತ್ತೋ, ಯಾವ ಧ್ಯೇಯವಾಕ್ಯದ ಜೊತೆಗೆ ಇವರು ಈ ಸಂಸ್ಥೆಯನ್ನು ಬೆಳೆಸ್ಕೊಂಡ್ಬಂದರು, ಅದು ಈಡೇರ್ತಾ ಇದೆ ಅಂತ ನನ್ನಂತೂ ಖಚಿತವಾದ ನಂಬಿಕೆ ಆಗಲೇಬೇಕಲ್ಲ. ಇಲ್ಲಿ ನಾನು ಯಾವತ್ತೂ ಬಿಟ್ಟೋಗ್ತಿದ್ದೆ. ನಾನು ಇದುವರೆಗೂ ಇದನ್ನು ಆಶ್ರಯಿಸ್ತಾ ಇದ್ದೀನಿ ಅಂತಂದರೆ, ನಾನು ನನ್ನ ಊರಿನಲ್ಲಿ ಬದುಕುವಾಗ ಯಾವುದನ್ನು ಕೊಂಡು ಬದುಕ್ತಿದ್ನೋ, ಯಾವುದನ್ನು ಉಂಡು ಬದುಕ್ತಿದ್ನೋ, ಅದು ಇವತ್ತು ಬೆಂಗಳೂರಲ್ಲಿ ನನಗೆ ದೊರೀತಾ ಇದೆ ಅನ್ನೋದು. ಪ್ರತಿ ವಸ್ತುಗಳು. ಈಗ ಒಂದು ಕುಂಕುಮ ತಗೊಂಡ್ರು ಕೂಡ, ಎಷ್ಟೋ ಕುಂಕುಮಗಳು ನೀವು ಹಣೆಯಲ್ಲಿ ಕುಂಕುಮ ಹತ್ತೇ ಹೋದರೂ ಕೆಂಪಾಗುವಂಥ ಕಾಲ ಇದೆ ಇದು. ಹಾಗಿರುವಾಗ ನಿಜವಾದ ಅರಿಶಿನದಿಂದ, ನಿಜವಾದ ವಸ್ತುಗಳಿಂದ ಮಾಡಲ್ಪಟ್ಟಂಥ ಕುಂಕುಮವನ್ನು ಬಳಸ್ತಾ ಇದ್ದೀವಿ ಅಂತಂದರೆ, ಇದು ಒಂದು ಉದಾಹರಣೆ ನಾನು ಹೇಳ್ತಿರೋದು. ಹೀಗೆ ಪ್ರತಿ ವಸ್ತುವಿನಲ್ಲೂ ಅದರದ್ದೇ ಆದ ಒಂದು ಏನು ಹೇಳಬೇಕು, ಅದಕ್ಕೆ ಒಂದು ಗುಣಮಟ್ಟ ಇರುತ್ತೆ, ಅದರದ್ದೇ ಆದ ಒಂದು ಸ್ವಾದ ಇರುತ್ತೆ. ಆ ಸ್ವಾದವನ್ನು ನಮಗೆ ಕೊಡ್ತಾ ಇದೆ ಅನ್ನೋದು ಮಾತ್ರ ಸತ್ಯವಾದ ಮಾತು. ಇದನ್ನು ನಾನು ಪ್ರಚಾರ ದೃಷ್ಟಿಯಿಂದಲೂ ಅಥವಾ ನಮ್ಮ ಮಠದ್ದು ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಯಾಕೆಂದರೆ ಬದುಕನ್ನು ಅಥವಾ ನಮ್ಮ ದಿನನಿತ್ಯದ ಊಟ ವಗೈರೆಗಳನ್ನು ನಾವು ಮಠಕ್ಕೋ ನಾವು ಯಾವುದೋ ಒಂದು ಸಂಸ್ಥೆಗೋ ಮುಡಿಪಿಡಬೇಕಾಗಿಲ್ವಲ್ಲ. ನಮಗೆ ತೃಪ್ತಿ ಬೇಕು. ಆದರೆ ನಮ್ಮ ತೃಪ್ತಿ ಅದರ ಜೊತೆಗೆ ಹೊಂದಿಕೆ ಆಗಿದೆ ಅಂತಂದರೆ ಎರಡೂ ನಮಗೆ ಸಾರ್ಥಕತೆ ಸಿಕ್ತು, ಎರಡೂ ದಿಕ್ಕಿನಲ್ಲಿ. ಆ ದೃಷ್ಟಿಯಿಂದ ಇವರು ಉದ್ದೇಶ ನೋಡಿ, ಕೇವಲ ಎಲ್ಲೋ ಹೋಗಿ ಎಲ್ಲೋ ಬಹಳ ಸಸ್ತಾ ಅಥವಾ ಬಹಳ ಅಗ್ಗದ ಬೆಲೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಕೊಂಡು ತರುವುದಲ್ಲ. ಏನು ಮಾಡ್ತಾ ಇದ್ದಾರೆ, ಅದರ ಹುಟ್ಟನ್ನು, ಯಾವ ವಸ್ತುವನ್ನು ಕೊಂಡ್ಕೋತಾರೋ ಅದರ ಮೂಲವನ್ನು ಇವರು ನೋಡಿ ಅದು ವಿಷಮುಕ್ತವಾಗಿದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ಅದನ್ನು ತಂದು ನಮಗೂ ಒದಗಿಸ್ತಾ ಇರೋದ್ರಿಂದ ನಮಗೆ ಇದುವರೆಗೂ, ಈಗ ನನಗೆ 72 ವರ್ಷ, ನಾನು ಆರೋಗ್ಯವಾಗಿದ್ದೀನಿ ಅಂತಂದರೆ
ಈ ಥರದ ಸಂಸ್ಥೆಗಳು, ಈ ಥರದ ಆಹಾರಗಳು ಕೊಡುವಂಥ ವಸ್ತುಗಳನ್ನು ಉಂಡು ಬದುಕಿರುವುದು ಕಾರಣ ಇರ್ಬೋದಲ್ವಾ ಕಳೆದದ್ನಿ. ಯಾಕಂದರೆ 58, 57 ದಾಟಿದ ಮೇಲೆ 70, 72 ತನಕ ಇದ್ದೀವಿ ಅಂತಂದರೆ ಆ ಸಂದರ್ಭದಲ್ಲಿ ನಮಗೆ ಭಾಳ ಆರೋಗ್ಯ ಕೆಡಲಿಲ್ಲ ಅಂತಾದರೆ ಅದಕ್ಕೆ ಇದೇ ಕಾರಣ ಅಂತಲೂ ಹೇಳ್ಬೋದಲ್ಲ. ನಾನು ಯಾಕೆಂದ್ರೆ 15 ವರ್ಷದಿಂದ ಇದನ್ನೇ ಊಟ ಮಾಡ್ತಾ ಇದ್ದೀನಿ ನಿರಂತರವಾಗಿ. ಹಾಗಾಗಿ ನೋಡಿ, ಉದ್ದೇಶವನ್ನು ಇವತ್ತು ಯಾರು ಯಾವ ಮಾತನ್ನು ಹೇಳ್ಬೋದು. ಇದು ಕಲಿಯುಗ, ಅಂದರೆ ನಕಲಿ ಬಹಳಷ್ಟು. ಆದರೆ ಆ ಥರದ ಅನುಭವ ನಮಗೆ ಬರದೆ ನಮ್ಮ ಬದುಕು ತೃಪ್ತಿಯಾಗಿ ನಡೀತಾ ಇದೆ, ನಮಗದು ಬದುಕ್ತಾ ಇದೆ ಆ ವಸ್ತುಗಳು ಅಂದಾಗ ನಾವು ಅದನ್ನು 10 ಸರಿ ನೋಡ್ತೀವಿ, 11ನೇ ಸರಿ ನೋಡ್ತೀವಿ, 12 ಸರಿ ನೋಡ್ತೀವಿ. ಆಮೇಲೆ ಕೂಡ ಅದೇ ನಮಗೆ ಒದಗ್ತಾ ಇದೆ, ಅದೇ ಸುಖವನ್ನು ಕೊಡ್ತಾ ಇದೆ, ಅದೇ ತೃಪ್ತಿಯನ್ನು ಕೊಡ್ತಾ ಇದೆ ಅಂತಂದಾಗ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದೇ ಆರೋಗ್ಯವನ್ನು ಉಳಿಸ್ಕೊಟ್ಟಿದೆ ಅಂದಾಗ ಇದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇರುವಂಥ ಒಂದು ಸಂಸ್ಥೆ ಅನ್ನುವ ನಂಬಿಕೆ ನನಗೆ ಈ ಕ್ಷಣದವರೆಗೂ ಇದೆ. ನಿಸ್ಸಂಶಯ. ಮತ್ತು ನೀವೇ ಮಾತಾಡ್ತಾ ಹೇಳಿದರೆ, ನಾನು ಈ ಮಠದ ಶಿಷ್ಯನಾಗಿ ಅಲ್ಲದೇನೆ ನೀವು ಇದನ್ನು ಬಳಸ್ತಾ, ಅಂದರೆ ಅಲ್ಲದೇ ಇದ್ರೂ ಕೂಡ ಇದಕ್ಕೆ ಆ ಥರದ ವ್ಯಾಲ್ಯೂ ಇದೆ ಅಂತ ಖಂಡಿತವಾಗಿ. ನಿಮ್ಮ ಗಮನಕ್ಕೆ ಈ ಥರ, ಅಂದರೆ ಶಿಷ್ಯರಲ್ಲದ ವರ್ಗದವರು ಬಳಸ್ತಾ ಇರೋದು ಏನಾದರೂ ನೋಡಿದ್ದೀರಾ? ಅವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಒಂದು ವೇಳೆ ಬಳಸಬೇಕು ಅಂತಂದ್ರೆ? ನೋಡಿ, ಇಲ್ಲಿ ಇದು ರಾಮಚಂದ್ರಾಪುರದ ಮಠಕ್ಕಾಗಿ ಅಥವಾ ಮಠದ ಶಿಷ್ಯರಿಗಾಗಿ ಆರಂಭವಾಗಿರೋ ಸಂಸ್ಥೆ ಅಲ್ಲ ಅನ್ನೋದು ನಂದು ಒಂದು ವಿಶ್ವಾಸ. ಹಾಗಾಗಿ ನನಗೇ ಗೊತ್ತಿರೋ ಹಾಗೆ ನನ್ನ ಕೆಲವು ಸ್ನೇಹಿತರು ಗ್ರಾಮರಾಜ್ಯದ ಬಗ್ಗೆ ಕೇಳಿದರು. ಗ್ರಾಮರಾಜ್ಯದಲ್ಲಿ ಈ ಥರದ ವಸ್ತುಗಳು ಸಿಗ್ತಾ ಇದೆಯಾ, ನಿಮ್ಗೆ ಗೊತ್ತಾ ಅಂತೇಳಿ. ಗೊತ್ತು ಅಂತಲ್ಲ, ನಾನು ಬಹಳ ವರ್ಷದಿಂದ ಅದನ್ನು ಬಳಸ್ತಾ ಇದ್ದೀನಿ ಅಂಥೇಳಿ. ನಿಮ್ಮ ಅನುಭವ ಹೇಗಿದೆ? ನನ್ನ ಅನುಭವ ಭಾಳ ತೃಪ್ತಿದಾಯಕವಾಗಿದೆ, ನನಗಂತೂ ಯಾವುದೇ ರೀತಿಯಲ್ಲೂ ತೊಂದರೆ ಆಗಿಲ್ಲ ಅಂತ ಹೇಳಿದಾಗ ಉದಾಹರಣೆ ಹೇಳ್ತೀನಿ. ನಾನು ನಮ್ಮ ಮನೆಯಲ್ಲೇ ಈ ನನ್ನ ಸೊಸೆ ಕೆಂಪಕ್ಕಿ ಊಟ ಮಾಡ್ತಾಳೆ, ನಾನು ಬಿಳಿ ಅಕ್ಕಿ ಟ್ಯೂನ್ ಆಗ್ಬಿಟ್ಟಿದ್ದೀನಿ. ಅದು ಹೇಗೋ ನನಗೆ ಗೊತ್ತು, ಇದಕ್ಕಿಂತ ಅದು ಒಳ್ಳೆಯದು ಅಂತೇಳಿ. ಆದರೂ ಎರಡೂ ಇಲ್ಲೇ ಸಿಗ್ತಾ ಇದೆ. ಎರಡರಲ್ಲೂ ನಾವು ಯಾವುದು ಒಳ್ಳೆಯದು ಅದನ್ನು ಆಯ್ಕೆ ಮಾಡ್ಕೋತೀವಿ. ಬಣ್ಣ ಒಂದೇ ಅಲ್ವಲ್ಲ ಬದುಕಿಗೆ. ಹಾಗಾಗಿ ಆ ಥರದಲ್ಲಿ ಯೋಚನೆ ಮಾಡಿದಾಗಲೂ ಕೂಡ ಇವತ್ತು ಯಾರೋ ಹೊರಗಡೆಯವರು ಈ ನಮ್ಮ ಥರದ ಬೆಲ್ಲವನ್ನು ತಿಂದೇ ಹೋದವರು, ನಮ್ಮ ಥರದ ಅಕ್ಕಿಯನ್ನು ಊಟ ಮಾಡದೇ ಇರೋರು ಇವತ್ತು ಮಾರ್ಕೆಟಲ್ಲಿ ಸಿಗುವಂಥದ್ದು, ಆದರೆ ಮಾರ್ಕೆಟಲ್ಲಿ ಸಿಗುವಷ್ಟು ವಿಷಯುಕ್ತ ಆಗದೇ ಇರುವಂಥ ವಸ್ತುಗಳು ಇಲ್ಲಿ ದೊರೆಯೋದ್ರಿಂದ ಇದು ನಿಮಗೆ ಅನುಕೂಲ ಅಂತ ಹೇಳಿದಾಗ ಆ ಥರ 4-5 ಜನಗಳು ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಳಸಿ ಅವರು ಇಲ್ಲ ಅದು ನಿಜವಾಗಿಯೂ ಚೆನ್ನಾಗಿದೆ ಅಂತ ಹೇಳಿರೋ ಅನುಭವ ನಾನು. ಇದನ್ನು ನಾನು ಉತ್ಪ್ರೇಕ್ಷೆಗಾಗಿ ಅಥವಾ ನಿಮ್ಮ ತೃಪ್ತಿಗಾಗಿ ಹೇಳ್ತಾ ಇಲ್ಲ, ನನ್ನ ಸಂತೃಪ್ತಿಯ ಮಾತು ಇದು ನಂದು. ಆದರೆ ಇವತ್ತಿನ ಕಾಲದಲ್ಲಿ ಈಗ ನೀವು ಅದು ಹೇಗೆ ಮಾರುಕಟ್ಟೆಯಲ್ಲಿ ವಿಷ ಮುಕ್ತ ವಸ್ತುಗಳು ಸಿಗೋದು ಹೇಗೆ ಕಷ್ಟ ಅಂತ ಹೇಳ್ತಿದ್ದೀರಿ. ನೀವು ಒಂದು ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ಒಂದು ವಿಷ ಮುಕ್ತ ವಸ್ತುವನ್ನು ತಯಾರಿಸೋದ್ರ ಬಗ್ಗೆ ಮತ್ತು ಅದರ ಹಿಂದಿರೋ ಕಷ್ಟದ ಬಗ್ಗೆ ನಿಮ್ಮ ಯೋಚನೆಗಳು? ಅದು ತುಂಬ ಕಷ್ಟ ಇದೆ. ವಿಷಮುಕ್ತವಾದ್ದು ನಾವು ಮಾತಾಡೋದಷ್ಟು ಸುಲಭ ಅಲ್ಲ. ಯಾಕೆ ಅಂತ ಕೇಳಿದರೆ, ಇವತ್ತು ಸ್ಪರ್ಧಾತ್ಮಕವಾದ ಇದರಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ತುಂಬ ವಿಚಾರವಾದಿ ಮತ್ತು ನಮ್ಮ ಮಠದ ಭಕ್ತ ಕೂಡ ಅವನು. ಅದು ಬಿಡಿ, ಅವನು ಅನಾನಸ್ ಬೆಳೀತಿದ್ದ. ಅನಾನಸ್ ಬೆಳೆದಾಗ ಯಾವಾಗಲೂ ಹೇಳ್ತಿದ್ದ ಅವನು, ನಾನು ಯಾವುದೇ ಔಷಧಗಳನ್ನು ಇದನ್ನು ಬಳಸೋಲ್ಲ ಅಂಥೇಳಿ. ಆದರೆ ಕೊನೆಯ ಹಂತದಲ್ಲಿ ಏನಾಯಿತು ಅಂತಂದರೆ, ಅವನು ಅನಾನಸನ್ನು ಒಳ್ಳೆಯ ರೀತಿಯಲ್ಲೇ ಬೆಳೆದ, ಸಾವಯವ ಗೊಬ್ಬರಗಳನ್ನೇ ಉಪಯೋಗದ ಎಲ್ಲ ಸರಿ. ಆ ಬೆಳೆ ಬರುವಂಥ ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ ಯಾವುದೋ ಒಂದು ಔಷಧಗಳನ್ನು ಸ್ಪ್ರೇ ಮಾಡದೆ ಹೋದರೆ ಅದು ಒಟ್ಟಿಗೆ ಕೊಯ್ಲಿಗೆ ಬರಲ್ಲ. ಈ ಅನಾನಸ್ ಎಲ್ಲ ಹೋಗೋದು ನಮ್ದೆಲ್ಲ ಬಾಂಬೆ, ಡೆಲ್ಲಿ ಕಡೆ ಹೋಗೋವಂಥ ಬಲ್ಕಲ್ಲಿ ಹೋಗಬೇಕು. ಒಂದು ಲೋಡ್ ದೊಡ್ಡ, ಈಗ 10 ಟನ್ 15 ಟನ್ ತಗೊಳ್ಳೋವಂಥ ಲಾರಿ ಅಂತ ನಿಲ್ಲಿಸಿದಾಗ ಇವನ್ನೆಲ್ಲ 1 ಟನ್ ಇವತ್ತು, 1 ಟನ್ ಮುಂದಿನ ವಾರ, 1 ಟನ್ ಅದಕ್ಕೂ ಮುಂದಿನ ವಾರ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಒಂದಿನ ಹೇಳಿದೆ ನನ್ನ ಹತ್ರ. ಅಲ್ಲ ಮಾರಯ್ಯ, ನಾನು ಎಷ್ಟು ಸುಲಭವಾಗಿ ಎಲ್ಲ ಕಡೆನೂ ಹೇಳ್ತಾ ಇದ್ದೆ, ನಾನು ಕೂಡ ಅದನ್ನು ಬಳಸ್ತಾ ಇದ್ದೆ. ಸಣ್ಣ ಪ್ರಮಾಣದಲ್ಲಿ ಏನು ಮಾಡೋದಾದರೂ ಸಾವಯವನ್ನ ಇದನ್ನು ಇಟ್ಕೋಬೋದು, ಆದರೆ ದೊಡ್ಡ ಪ್ರಮಾಣಕ್ಕೆ ಹೋದಾಗ ಇಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೀಗಾಗೋಯ್ತು ನೋಡು ನನ್ನ ಪರಿಸ್ಥಿತಿನೇ. ನಾನು ಕೊನೆಗೆ ಅದನ್ನು ನಂದು ಮಾರಾಟ ಆಗಬೇಕು ಅಂತಂದರೆ ಆ ಔಷಧವನ್ನು ಸಿಂಪಡಿಸಿ ಒಟ್ಟಿಗೆ ಬೆಳೆ ಬರೋ ಹಾಗೆ ಮಾಡ್ಕೋಬೇಕಾಯ್ತು ಅಂತ. ಇದು ಯಾತಕ್ಕೆ ಹೇಳಿದೆ ಅಂದರೆ, ರಾಸಾಯನಿಕ ಗೊಬ್ಬರ ಅಥವಾ ಈ ಕೀಟನಾಶಕಗಳನ್ನು ಬಳಸ್ದೆ, ಅಥವಾ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಔಷಧಗಳಿದಾವಲ್ಲ ಈ ಒಟ್ಟಿಗೆ ಬೆಳೆ ಬರೋಕ್ಕೆ, ಈ ಥರದ್ದನ್ನು ಬಳಸದೇ ಇದ್ದಾಗ ಆಗುವಂಥ ಪರಿಸ್ಥಿತಿಗಳು. ಆದರೆ ಇಷ್ಟಾಗಿಯೂ
ಅದಕ್ಕೆ ಬದ್ಧತೆಯನ್ನು ಉಳಿಸ್ಕೊಂಡು ಆ ಥರ ಮಾಡುವಂಥವ್ರು ಇದ್ದಾರೆ ಇವತ್ತು ಕೂಡ, ಅಂಥವ್ರು ಇದ್ದಾರೆ. ಅದಕ್ಕೋಸ್ಕರನೇ ಗ್ರಾಮ ರಾಜ್ಯದ ಜವಾಬ್ದಾರಿ ಏನು ಅಂತಂದ್ರೆ ಅಂಥವ್ರನ್ನ ಹುಡುಕಿ ಅಂಥವರಿಂದ ಕೊಂಡ್ಕೊಂಡು ಬಂದು ಅಂತಹ ಅದನ್ನು ಆಸಕ್ತಿ. ಯಾಕೆಂದರೆ ಇಲ್ಲಿ ನಾನು ಮೊದಲು ಮಾತಾಡುವಾಗಲೇ ಹೇಳ್ದೆ ತಮ್ಮ ಹತ್ರ, ಇದು ಯಾವಾಗ ನಮಗೆ ನಾವು ಅಂಗಡಿಗೆ ಹೋದಾಗ ಎರಡಿದೆ. ಒಂದು ನಮ್ಮ ಎದುರಿಗೆ ದರದ ಪಟ್ಟಿ, ಇನ್ನೊಂದು ಗುಣಮಟ್ಟ. ದರ ಪಟ್ಟಿಯನ್ನು ನೋಡಷ್ಟೇ ನಾವು ಕೊಂಡ್ಕೊಂಬರೋರು ಅಂತಾದರೆ, ಗುಣಮಟ್ಟ ನಮಗೆ ಬೇಡ ಅಂತಾದರೆ ನಾವು ಅಲ್ಲಿ ಉಳಿಸಿರುವ 2-3 ಮೆಡಿಕಲ್ ಶಾಪಿಗೆ ಕೊಡಬೇಕಾಗತ್ತೆ, ಕಿರಾಣಿ ಅಂಗಡಿ ಬಿಟ್ಟು. ಆದ್ರೆ 2, 3, 4, 5 ಪಟ್ಟು ಅದು ಎಷ್ಟಾಗುತ್ತೆ ಗೊತ್ತಿಲ್ಲ. ಜೊತೆಗೆ ನಾವು ನಾಳೆ ನಾವು ತಗೊಂಡೋಗಿರೋ ವಸ್ತುನೇ ತಿನ್ನಕ್ಕೆ ಇರ್ತೀವೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಅನ್ನೋ ಅಂಥ ಪ್ರಸಂಗ ಇರುವಾಗ ನಿಮಗೇನಾಗಬೇಕು ಅಂತಂದರೆ, ಇಂತಹ ಸಂಸ್ಥೆಗಳನ್ನು ಯಾಕೆ ನೆಚ್ಕೋಬೇಕು ಅಂತಂದರೆ ಇದರಿಂದ ಲಾಭ ಮಾಡಬೇಕು ಅಂತ ಏನು ಮಠಕ್ಕೂ ಏನಿಲ್ಲ, ಪ್ರಾಯಶಃ ಈ ಸಂಸ್ಥೆಯವರಿಗೂ ಇಲ್ಲ ನನಗೆ ಗೊತ್ತಿರೋ ಹಾಗೆ. ಆದರೆ ಈ ಶ್ರೀಗಳ ಇಚ್ಛೆ ಏನಿದೆಯೋ ಅದನ್ನು ನಾವು ಈಡೇರಿಸಬೇಕು ಅಂತಾದರೆ ಒಳ್ಳೆಯ ಅಡುಗೆ ಮನೆ, ಒಳ್ಳೆಯ ಗೃಹಿಣಿಯರು, ಒಳ್ಳೆಯ ಗುಣಮಟ್ಟದ ಸಾಮಾನು ಮೂಲಕ ನಮಗೆ ಒಳ್ಳೆಯ ಸಂತೃಪ್ತವಾದ ಊಟ, ಆರೋಗ್ಯಪೂರ್ಣವಾದ ಊಟ ಸಿಗಬೇಕು ಅಂತಾದರೆ ನಮಗೆ ಗ್ರಾಮ ರಾಜ್ಯದಂಥ ಸಂಸ್ಥೆಗಳನ್ನು, ಅಂದರೆ ವಿಶ್ವಾಸಾರ್ಹ ಗ್ರಾಮ ರಾಜ್ಯ ಒಂದೇ ಅಂತಲ್ಲ, ನಿಮಗೆ ಯಾವುದೋ ಒಂದು ಇಂಥದ್ದೊಂದು ವಿಶ್ವಾಸಾರ್ಹ ಸಂಸ್ಥೆ ಇದೆ ಅಂತ ಆದರೆ ಆ ಸಂಸ್ಥೆಯನ್ನು ನೆಚ್ಚಿಕೊಂಡು ಮಾರ್ಕೆಟಲ್ಲಿ ನೀವು ಡಂಗುರ ಹೊಡೆದು ನಾನು ಒಂದಕ್ಕೊಂದು ಫ್ರೀ ಅಂತ ಹೇಳಿಬಿಟ್ರೆ ಅದು ಆಗೋದಿಲ್ಲ. ನೋಡಿ, ಈಗ ನಮ್ಮಲ್ಲೊಂದು ಮಾತು ಹೇಳ್ತಾರೆ, ಒಂದಕ್ಕೊಂದು ಫ್ರೀ ಕೊಡ್ತೀನಿ ಅನ್ನುವಾಗ ಯಾರಾದರೂ ಹೇಗೆ ಕೊಡೋಕ್ಕೆ ಸಾಧ್ಯ? ಒಂದಕ್ಕೊಂದು ಆ ಒಂದರ ಗುಣಮಟ್ಟ ಅವನ ರೇಟಿಗೆ ಸರಿಯಾಗಿದ್ದರೆ ಅವನು ಇನ್ನೊಂದನ್ನು ಹೇಗೆ ಫ್ರೀ ಕೊಡೋಕ್ಕೆ ಸಾಧ್ಯ? ಅವನು ನಮ್ಮ ಉದ್ಧಾರಕ್ಕಾಗ್ಬಿಟ್ಟಿದ್ದಾನ, ಪರಿಸ್ಥಿತಿ ಒಂದಕ್ಕೆ ಇನ್ನೊಂದು ಆಗ್ಬಿಡುತ್ತೆ. ಹಾಗಾಗಿ ನಾವು ಆ ಥರದ ನಕಲಿ ಮಾತುಗಳಿಗೆ ಈಡಿರದೆ ವಿಶ್ವಾಸಾರ್ಹವಾದ ಬೆಂಗಳೂರಿನಂಥ ಊರಲ್ಲಂತೂ ನಮಗೆ ತಿಂಗಳಿಗೆ ಕಿರಾಣಿ ತರಬೇಕು ಅಂದರೆ ಒಂದು ಒಳ್ಳೆಯ ಗೊತ್ತಿರುವಂತಹ ಆ ಕಾಲದಲ್ಲಿ ಇದ್ದಂಥ ಕಿರಾಣಿ ಅಂಗಡಿಗಳು ನಮ್ಗೆ ಸಿಗ್ತಾವ? ಈ ಬೆಂಗಳೂರಲ್ಲಿ ಕಿರಾಣಿ ಅಂಗಡಿಗಳು ಇರೋದೇ 100 ಅಂಗಡಿಗಳು 200 ಅಂಗಡಿಗಳು ಇದ್ರದ್ರ ನಡುವೆ ಒಂದು ಕಿರಾಣಿ ಅಂಗಡಿ ಇರ್ಬೋದು. ಹಾಗಿರುವಾಗ ನಮಗೆ ಮುಖ್ಯವಾಗಿ ಇಂಥದ್ದೊಂದು ವಿಶ್ವಾಸಾರ್ಹ ಸದಾಶಯವನ್ನು ಇಟ್ಟುಕೊಂಡು ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಒಳ್ಳೆಯ ಸುವ್ಯವಸ್ಥೆಗಾಗಿ ಇರುವಂಥ ಸಂಸ್ಥೆಗಳನ್ನು ನೆಚ್ಚಬೇಕಾಗಿದ್ದು ಅನಿವಾರ್ಯ. ನಾವು ಇದನ್ನು ಈ ಸಂಸ್ಥೆಯ ಉದ್ಧಾರಕ್ಕಾಗಿ ಮಾಡಬೇಕಾಗಿಲ್ಲ, ಮಠದ ಉದ್ಧಾರಕ್ಕಾಗಿ ಮಾಡಬೇಕಾಗಿಲ್ಲ. ನಮ್ಮ ಸ್ವಂತಕ್ಕೆ ನಮಗೊಂದು ಅನುಕೂಲ ಬೇಕು, ಆದಷ್ಟು ದಿನ ಬದುಕೋಣ ಅನ್ನೋದು. ಆಮೇಲೆ ನಾವು ಕಿರಾಣಿ ತರಕ್ಕೆ ಹೋದವರು ಕಿರಾಣಿಗಿಂತ ಜಾಸ್ತಿ ದುಡ್ಡು ಮೆಡಿಕಲ್ ಶಾಪಿಗೆ ಹಾಕಬಾರ್ದು ಅಂತಾದರೆ ನಮಗೆ ಒಂದು ವಿಷಮುಕ್ತವಾದ ವಸ್ತುಗಳನ್ನು ಒದಗಿಸುವಂಥ ಒಂದು ಸಂಸ್ಥೆ ಬೇಕು. ಅದು ಗ್ರಾಮರಾಜ್ಯ ಆಗ್ಬೋದು ಅಥವಾ ನೀವು ನೆಚ್ಚುವಂಥ ಯಾವುದೇ ಸಂಸ್ಥೆ ಆಗ್ಬೋದು, ಅದಕ್ಕೆ ಗಂಟು ಬೀಳೋದು ಒಳ್ಳೆಯದಿದೆ. ಅದು ನನ್ನ ಖಚಿತವಾದ ಅಭಿಪ್ರಾಯ. ನೀವು ಮಾತಾಡ್ತಾ ಹೇಳಿದ್ರಿ ಈ ಸಂಸ್ಥೆಯನ್ನ ಲಾಭದ ಉದ್ದೇಶಕ್ಕಾಗಿ ಮಾಡಿರೋ ಸಾಧ್ಯತೆಗಳು ತುಂಬಾ ಕಮ್ಮಿ ಅಂತ ನನ್ನ ಭಾವನೆ. ಆದ್ರೆ ಈಗ ಇದು ಸಂಸ್ಥೆಯ ಉದ್ದೇಶ ಆಗಿಲ್ಲದೆ ಇರಲೂಬಹುದು. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಈ ತರ ಸಂಸ್ಥೆಗಳು ಲಾಭ ಮಾಡಬೇಕು, ಈ ತರ ಸಂಸ್ಥೆಗಳು ಬೆಳಿಬೇಕು, ಈ ತರ ಸಂಸ್ಥೆಗಳು ಇನ್ನಷ್ಟು ಇದೇ ರೀತಿಯ ಪ್ರಾಮಾಣಿಕವಾಗಿ ರಾಸಾಯನಿಕ ಮುಕ್ತವಾದಂತಹ ಒಂದು ವಸ್ತುಗಳನ್ನ ಕೊಡೋದಕ್ಕೆ ಬೇರೆ ಸಂಸ್ಥೆಗಳಿಗೆ ಉತ್ತೇಜನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀವಿ? ಖಂಡಿತವಾದ ಮಾತು ಅದು. ಮತ್ತೊಂದು ಏನು ಗೊತ್ತಾ, ಇವತ್ತು ಅಕಸ್ಮಾತಾಗಿ ಗ್ರಾಮ ರಾಜ್ಯ ಯಾವುದೇ ಸಂಸ್ಥೆ ನಡಿಬೇಕು ಅಂತಾದ್ರೆ, ದೀರ್ಘಾವಧಿಯಲ್ಲಿ ನಡಿಬೇಕು ಅಂತಂದ್ರೆ ಅದಕ್ಕೆ ಸೆಲ್ಫ್ ಸಸ್ಟೈನಿಂಗ್ ಕೆಪಾಸಿಟಿ ಇರಬೇಕು. ಅದು ಅದರ ಕಾಲ ಮೇಲೆ ನಿಲ್ಲಬೇಕು. ಹಾಗಾಗಿ ನಾವು ಉದ್ದೇಶ ಅದಾಗಬಾರ್ದು. ಲಾಭ ಬುಡಕತನ ಅಂತಂದ್ರೆ ಲಾಭವನ್ನೇ ಮಾಡಬಾರ್ದು ಅಂತಿಲ್ಲ. ಸದುದ್ದೇಶದಿಂದ ನೀವು ಸದಾಶಯದಿಂದ ಒಳ್ಳೆಯ ವಸ್ತುಗಳನ್ನು ಕೊಟ್ಟು ಅದರಲ್ಲಿ ನಿಮಗೊಂದು ಲಾಭ ಬರುತ್ತೆ ಅಂತಂದರೆ ಸಂತೋಷ. ಯಾಕೆಂದರೆ ನೀವೆಲ್ಲೋ ಬಲ್ಕಾಗಿ ತಗೋತೀರಿ, ಅದು ನ್ಯಾಯವಾದ ಬೆಲೆಗೆ ಇಲ್ಲಿ ಕೊಟ್ಟರಿ ಅಂದರೂ ನಿಮಗೆ ಅದು ಲಾಭ ಬರ್ಬೋದು. ಆ ಥರ ಲಾಭ ಬಂದರೆ ತಗೋಬೇಕು. ನೀವು ಹೇಳಿದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಇಂತಹ ಸಂಸ್ಥೆಗಳಿಂದ ಏನಾಗುತ್ತೆ ಅಂತಂದರೆ, ನಿಜವಾಗಿ ಅಲ್ಲಿ ಯಾವುದನ್ನು ತಯಾರಿ ಮಾಡ್ತಿದ್ದಾನೆ ಒಬ್ಬ ಸಾವಯವ ಬೆಲ್ಲ ಮಾಡ್ತಾ ಇದ್ದಾನೆ, ಅವನಿಗೆ ಈ ಮಾರ್ಕೆಟಲ್ಲಿ ಬೇರೆಯವ್ರ ಜೊತೆಗೆ ಹೋಗಿ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇಂಥದ್ದೊಂದು ಸಂಸ್ಥೆ ಅವನ ಜೊತೆ ನಿಲ್ತು ಅಂತಂದರೆ ಅವನು ಅಂಥದ್ದು ಒಬ್ಬ ಇದ್ದಲ್ಲಿ 10 ಜನ ಬರ್ತಾರೆ. ಅಂಥವ್ರನ್ನ ಇಲ್ಲಿ ಗ್ರಾಹಕರನ್ನು ಸಂತೃಪ್ತಿಪಡಿಸೋದೇ ಅಲ್ಲ, ಸದುದ್ದೇಶದಿಂದ ವ್ಯವಹಾರ ಮಾಡೋರನ್ನು ತೃಪ್ತಿಪಡಿಸುವಂಥದ್ದು ಅಥವಾ ಅವರಿಗೂ ಬದುಕಿಸುವಂಥ ಕೆಲಸ ಇದು ಮಾಡ್ತಾ ಇದೆ ಅಂತಂದರೆ ಇದು ಅತ್ಯುತ್ತಮವಾದ ಕೆಲಸ. ಯಾಕೆಂದರೆ ನಮಗೆ ಬೇಕಾಗಿರೋದು ಸಾವಯವವಾಗಿ ಕೃಷಿಯನ್ನು ಮಾಡುವಂಥವರು, ಸಾವಯವವಾಗಿ ವಸ್ತುಗಳನ್ನು ತಯಾರು ಮಾಡುವಂಥವರು, ಆಮೇಲೆ ನಮಗೆ ಸಾವಯವ ವಸ್ತುಗಳನ್ನು ನಿಜವಾಗಿ ತಂದುಕೊಡು. ಸಾವಯವ ಅಂತೇಳಿ ಏನನ್ನೂ ತಗೊಂಡು ಮೋಸ ಹೋಗೋದ್ರ ಬದಲು ನಮಗೆ ಗೊತ್ತಿರೋ ಅಂಥ ಸಂಸ್ಥೆಯಲ್ಲಿ, ನಮಗೂ ಗೊತ್ತಿರೋದಲ್ಲಿ ಜಾಗದಲ್ಲಿ ಗೊತ್ತಿರುವಂಥ ವಸ್ತುಗಳನ್ನು ತಗೊಳ್ಳೋದು ಒಳ್ಳೆಯದು ಅನ್ನೋ ಕಾರಣದಿಂದ ಇಂಥ ಸಂಸ್ಥೆಗಳು ಬದುಕಬೇಕು,
ಬೆಳಿಬೇಕು, ಮತ್ತೆ ಮತ್ತೆ ಜಾಸ್ತಿ ಆಗಬೇಕು. ಇಂತಹ ಗ್ರಾಮ ರಾಜ್ಯದಂಥ ಸಂಸ್ಥೆಗಳು ಜಾಸ್ತಿ ಆದಾಗಲೇ ರಾಮರಾಜ್ಯ ಅಲ್ಲಿ ಆಗೋದಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ನೀವು ಗ್ರಾಮ ರಾಜ್ಯದಲ್ಲಿ ಈ ಒಂದು ವಸ್ತು ಸಿಗಬೇಕು ಅಂತ ನಿಮಗೆ ಏನಾದರೂ ಅಲ್ಲಿ ಅವರು ಹೊಸದಾಗಿ ಏನೋ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ನಿಮ್ಮಿಂದ ಏನಾದರೂ ಒಂದು ಸಲಹೆ ಕೇಳಿದ್ರೆ ಯಾವುದನ್ನು ಹೇಳ್ತೀರಾ? ನನಗೆ ಇದೊಂದು ಅಲ್ಲಿ ಸಿಗಬೇಕಿತ್ತು, 1, 2, 3 ತಲೆಯಲ್ಲಿ ಯಾವ್ದಾರು ಇದೆಯಾ? ಇಲ್ಲಿ ನಾನು ಆ ಬಗ್ಗೆ ಯೋಚನೆ ಮಾಡಿಲ್ಲ. ಆದರೆ ಕೆಲವು ಟೈಮು ಒಂದಷ್ಟು ದಿನ ಈ ಸಾಣೆಕಟ್ಟೆ ಉಪ್ಪು ಬರ್ತಿರ್ಲಿಲ್ಲ. ನಮ್ಗೆ ಎಷ್ಟು ಚಡಪಡಿಸ್ತಿದ್ವಿ ಅಂತಂದರೆ, ಒಂಥರ ಅಯ್ಯೋ ಗ್ರಾಮ ರಾಜ್ಯ ನಾವು ಇದನ್ನು ನಾವು ನಂಬ್ಕೊಂಡಿದ್ವಪ್ಪ, ಇದನ್ನು ಯಾವುದೋ ಒಂದು ಕೊಬ್ಬರಿ ಎಣ್ಣೆ ನಮಗೇನಾಗ್ಬಿಡುತ್ತೆ, ಸ್ವಭಾವನೇ ಹಾಗೆ. ನಮಗೆ ನಾವು ಯಾವುದೋ ಒಂದು ವಸ್ತುವನ್ನು ಒಂದು ಅಂಗಡಿಯಲ್ಲೋ ಒಂದು ಇದರಲ್ಲೋ ಒಂದು ಬ್ರ್ಯಾಂಡಲ್ಲೋ ಬಳಸ್ಬಿಟ್ರೆ, ಈ ಬ್ರ್ಯಾಂಡಿಗೆ ಇಷ್ಟೆಲ್ಲ ಗ್ರ್ಯಾಂಡಾಗಿ ಇದನ್ನು ಮಾಡೋದು ಬ್ರ್ಯಾಂಡ್ಗಳಿಗೆ ಯಾತಕ್ಕೆ ಅಂತ ಕೇಳಿದ್ರೆ ಇದೆಯಾ, ಮನುಷ್ಯನ ನಾಲಿಗೆ 3 ದಿನ ಅದಕ್ಕೆ ಬಲಿ ಬಿತ್ತಲ್ಲ ಅಂದ್ರೆ 4ನೇ ದಿನ ಅದಕ್ಕೆ ಹೋಗ್ಬೇಕು ಅಂತ. ಅದು ಆರೋಗ್ಯಕ್ಕೆ ಫ್ರೀ ಕೊಡೋದು ಎಲ್ಲ ಮಾಡ್ತಾರೆ. ಯಾಕೆಂದ್ರೆ 3 ದಿನ ಬಲಿ ಬಿದ್ದರೆ 4ನೇ ದಿನ ಸುಲಭ ಅನ್ನೋ ಕಾರಣದಿಂದ. ಆದರೆ ಒಳ್ಳೆಯ ವಸ್ತುಗಳಿಗೂ ಅದೇ ಥರದ್ದು ಗುಣ ಇರುತ್ತೆ. ನಾವು ಅದೇ ಥರ ರುಚಿಗೆ ಬಲಿ ಬೀಳ್ತೀವಿ. ಉದಾಹರಣೆಗೆ ಈಗ ನಾನು ಉಪ್ಪನ್ನು ಹೇಳಿದೆ, ಪಂಕ್ತಿ ತುದಿ ಉಪ್ಪು ಅಂದರೆ ಎಲ್ಲದನ್ನು ಬಿಟ್ಟು ಉಪ್ಪು ಯಾಕೆ ಹೇಳಿದೆ ಅಂತಂದ್ರೆ, ಉಪ್ಪು ಅನ್ನೋದು ಪಂಕ್ತಿಯ ತುದಿಯ ವಸ್ತು. ಆ ತುದಿಯ ವಸ್ತುವಿಗೆ ಅಷ್ಟು ಮಹತ್ವ ಇದೆ ಅಂದಾಗ ಉಳಿದಿದ್ದೆಲ್ಲ ಲೆಕ್ಕ ಹಾಕಿ ನೀವು. ಆ ಕಾರಣದಿಂದ ಅಲ್ಲ ಯಾವುದೋ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಿಜ ಹೇಳ್ಬೋದು, ಈಗೇನೋ ಸಡನ್ ಆಗಿ ಏನಾದ್ರು ಹೇಳ್ಬೇಕು ಅದು ಗೊತ್ತಿಲ್ಲ. ಒಂದು, ಎರಡನೇದಾಗಿ ನಮ್ಮ ಮನೆಯವರು ಕೊಟ್ಟಿರೋ ಪಟ್ಟಿಯನ್ನ ಗ್ರಾಮ ರಾಜ್ಯದಲ್ಲಿ ಟಕ 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 ತುಂಬೋದು ಬಿಟ್ಬಿಟ್ರೆ ನನಗೆ ವಸ್ತುಗಳ ಬಗ್ಗೆ ಭಾಷಣ ಮಾಡ್ಬೋದು. ವಸ್ತುಗಳ ಬಗ್ಗೆ ಇರುವ ಅನುಭವ ಅಷ್ಟು ಕಡಿಮೆ. ಆದರೆ ರುಚಿ ಗೊತ್ತಾಗುತ್ತೆ. ಆ ರುಚಿಯೇ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಅದೇ ವಸ್ತು ಅಂತ ಗ್ಯಾರಂಟಿ ಆಗತ್ತೆ. ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ರಾಮರಾಜ್ಯದ ಕನಸನ್ನ ನಿಮ್ಮ ದೃಷ್ಟಿಕೋನದಲ್ಲಿ ತುಂಬಾ ಸುಂದರವಾಗಿ ಕಟ್ಟಿಕೊಟ್ಟಿದ್ದಕ್ಕೆ. ಬೇರೆನಾದ್ರೂ ಕೊನೆಯದಾಗಿ ಏನಾದರೂ ಸಂದೇಶ ಹೇಳೋದು? ಇಲ್ಲ, ನನಗೂ ಒಂದು ಸಂತೋಷ ಏನು ಅಂತಂದರೆ, ಈ ಥರದ ಸಂಸ್ಥೆಗಳು ಬೆಳಿಬೇಕು. ನೀವು ಹೇಳಿದ್ರಲ್ಲ ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಹೇಳಿದ್ದಕ್ಕೆ ಏನು ಅಂತಂದರೆ, ಇಂತಹವೂ ಬದುಕಬೇಕು ಅಂತೇಳಿ. ಬದುಕಬೇಕು ಅಂದಾಗ ಯಾವುದು ಅದಕ್ಕೆ ಬೇಕಾಗುವಷ್ಟು ಎಲ್ಲದನ್ನು ಗಳಿಸ್ಬೇಕಲ್ಲ. ಧರ್ಮಾರ್ಥ ಕಾಮ ಮೋಕ್ಷಗಳೆಲ್ಲದೂ ಇರಬೇಕಲ್ಲ ಆರೋಗ್ಯಪೂರ್ಣವಾದ ಬದುಕು ಅಂತಂದರೆ. ಹಾಗಾಗಿ ಅರ್ಥವೂ ಬೇಕು, ಬೇಡ ಅಂತಲ್ಲ. ಆದರೆ ಅದೇ ಉದ್ದೇಶ ಆಗಿ, ಅದೇ ಬದುಕಿನ ಪರಮೋದ್ದೇಶ ಆಗಿ ಎಲ್ಲದನ್ನು ಬೇರೆದನ್ನೆಲ್ಲ ಬದಿಗಿಡುವ ಬದಲು ನಾವು ಇಂತಹ ಸಂಸ್ಥೆಗಳ ಮೂಲಕ ಹೆಚ್ಚು ಲಾಭಾಪೇಕ್ಷೆಗಳಾಗದೇನೆ ಒಳ್ಳೆಯ ರೀತಿಯಲ್ಲಿ ನಾವು ಬದುಕೋಣ, ಉಳಿದವ್ರನ್ನೂ ಬದುಕಿಸೋಣ ಅನ್ನುವಂಥ ಈ ಥರದ ಗುರುಗಳ ಯೋಚನೆ, ಈ ಸಂಸ್ಥೆಯನ್ನು ಮುನ್ನಡೆಸ್ತಿರುವ ಇವತ್ತಿನ ಎಲ್ಲ ಸಿಬ್ಬಂದಿಗಳ ಕಾರ್ಯಶೀಲತೆ, ಅದನ್ನೆಲ್ಲ ನಾನಂತೂ ತುಂಬ ಮೆಚ್ಚುಗೋತೀನಿ. ಜೊತೆಗೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಯಾಕೆಂದರೆ 15 ವರ್ಷ ಸಂಸ್ಥೆ ನಡೀತು ಅಂತಂದರೆ, ಈ ಮಠ ಅಥವಾ ಈ ಥರದ ಧಾರ್ಮಿಕ ಸಂಸ್ಥೆಗಳ ಬ್ರ್ಯಾಂಡಲ್ಲಿ ಬಹಳ ದಿನಗಳ ಕಾಲ ಬದುಕೋದು ಅಷ್ಟು ಸುಲಭವೂ ಇಲ್ಲ. ಅಲ್ಲಿ ಉಳಿಬೇಕು ಅಂತಾದರೆ ಅದರ ಕ್ವಾಲಿಟಿ ಇರಬೇಕು. ಜನ ಇಲ್ದಿದ್ರೆ ಬೇಡ ಬೇಡಪ್ಪ ಅಂತ ಹೋಗ್ಬಿಡ್ತಾರೆ. ಅದನ್ನು ಉಳಿಸಿಕೊಂಡಿದ್ದಾರೆ. ಇನ್ನೂ ಬೆಳೆಸಬೇಕು, ಇನ್ನೂ ಮುಂದುವರಿಯಲಿ ನಮ್ಮ ಗ್ರಾಮ ರಾಜ್ಯ. ಹೋಗ್ತಾ ಹೋಗೋಣ ರಾಮರಾಜ್ಯದ ಕಡೆಗೆ, ಗ್ರಾಮ ರಾಜ್ಯದ ಮೂಲಕ. ನಮಸ್ಕಾರ. ಸೊ ಅರ್ಥದ ಹಿಂದೆ ಹೋಗ್ತಾ ಅನರ್ಥ ಆಗಬಾರ್ದು, ಅರ್ಥದ ಅನಿವಾರ್ಯತೆ ಇದೆ ಅಂತ ಹೇಳ್ಕೊಂಡು ತುಂಬ ಸುಂದರವಾಗಿ ನಮಗೆ ಕೊಟ್ಟಿದ್ದಾರೆ ನಮ್ಮ ಶ್ರೀಯುತ ಗಜಾನನ ಶರ್ಮಾ ಅವರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಮಾತುಕತೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.